ಮುನೀಶ್ವರ ನಿಮ್ಮ ಪಾದ ನಮ್ಮ ಹೃದಯದಲ್ಲಿ, ನಮ್ಮ ಭಕ್ತಿ ಸೇವೆ ನಿಮ್ಮ ಪಾದದಲ್ಲಿ. ಆಶೀರ್ವದಿಸೋ ಹೇ ಮುತ್ತಗಿಯ ಹಿರೇಮಠದ ಕರುಣಾಕರ, ತಂದೆ ಕರುಣಾಕರ. ಪರಮ ಪೂಜ್ಯ ಜ್ಞಾನಯೋಗಿ ಗುರುದೇವರನ್ನು ರುನ್ನ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಬೆಳಗಿನ ಜಾವದ ಪ್ರವಚನ ಕಾರ್ಯಕ್ರಮದಲ್ಲಿ ಭಕ್ತಿ ಶ್ರದ್ಧೆಯಿಂದ ಆಗಮಿಸಿರುವಂತಹ ಎಲ್ಲ ಶರಣ ಬಂಧುಗಳಲ್ಲಿ, ಸಕಲ ಸದ್ಭಕ್ತರಲ್ಲಿ, ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಅಪ್ರಾಮಾಣಿಕತನ ಇತ್ತು ನಾವು ಮಾಡೋ ಕಾರ್ಯದೊಳಗಂತ ಕೇಳಿದ್ರೆ ಅದು ಸಿರಿವಂತನನ್ನಾಗಿ ಮಾಡೋದಲ್ಲ, ದಾರಿದ್ರ್ಯವಂತನನ್ನಾಗಿ ಮಾಡುತ್ತದೆ, ಬಡವನನ್ನಾಗಿ ಮಾಡುತ್ತದೆ. ಅದಕ್ಕವರು ವಚನದೊಳಗೆ ಬರದಾರ, ಮನ ಶುದ್ಧವಿಲ್ಲದವನಿಗೆ ದ್ರವ್ಯದ ಬಡತನವಲ್ಲದೆ, ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವ ಸದ್ಭಕ್ತನಿಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ. ಭಾಳ ಪಾಸಿಟಿವ್ ಐತ್ರಿ. ಯಾಕಂದ್ರೆ ಎಲ್ಲರೂ ಕಲ್ತವ್ರು, ಓದ್ಕೊಂಡವರು, ಶಾಣ್ಯಾರು ನಿಮ್ಮ ಮುಂದೆ ಬಂದ ನಾ ಏನು ಮಾತಾಡಬೇಕು ಅನ್ನೋದು ಅಂಜಿಕೆ ಬರಕತ್ತೈತಿ ನನಗೆ. ಯಾಕಂದ್ರೆ ಒಂದು ನಾವು ಗಂಪಡ ಬಂದೇಕೇವ, ಒಂದು ಮಾತು ಹೆಚ್ಚಾಕತಿ, ಒಂದು ಮಾತು ಕಮ್ಮಿ ಆಕೈತಿ. ಒಂದು ಹಂಗೆ ಅಣಬಾರ್ದಿತ್ತು, ಹಿಂಗೆ ಅಂದ, ಹಿಂಗೆ ಅಣಬಾರ್ದಿತ್ತು, ಹಂಗೆ ಅಂದ. ಆದರೂ ಒಂದು ಏನು ಮಾಡ್ತೀನಿ, ದಡ್ಡರಿಗೆ ಧೈರ್ಯ ಬಾಳತ್ತ, ಶಾಣ್ಯರಿಗೆ ಸಂಶಯ ಬಾಳತ್ತ, ಮಾತಾಡಿ ಬಿಡ್ತೀನಿ. ಎಲ್ಲಿಗೆ ಯಾಕೆ ನಮ್ಮ ಇದ್ರೊಳಗೆ ನಾ ಎಲ್ಲಿ ಹೋದ್ರೆ ಒಂದಿಟ್ಟು ಏನಾರ ನಮ್ಮ ಹಳ್ಳಿಗಾಡಿನ ಸಂಸ್ಕಾರ ಉಳಿಬೇಕಂದ್ರೆ ಎಲ್ಲ ಪೂಜ್ಯರ ಆಶೀರ್ವಾದಕ್ಕೆ ಅವ್ರಿಗೆ ಶರಣ ಮಾಡಿ ಹೇಳ್ತೀನಿ. ಯಾಕಂದ್ರೆ ಒಂದಿಷ್ಟು ಅವ್ರಿಗೆ ಜನರನ್ನು ಬಗ್ಸೋ ಶಕ್ತಿ ಅವ್ರಿಗೆ ಒಂದಿಟ್ಟು ಐತಿ, ಮತ್ತೆ ಯಾರಿಗೂ ಇಲ್ಲ. ಸರ್ಕಾರದವ್ರಿಗಂತೂ ಇಲ್ಲ. ಸರ್ಕಾರದವ್ರು ಅವ್ರ ಜಗಳನೇ ಬಿಡಿಸೋದು ಹೆಚ್ಚಾಗೈತಿ. ಎಲ್ಲಾರ್ದು ಒಂದೇ ಜಗಳನೋ ಈ ಲೋಕದಾಗ, ಎಲ್ಲಾರ್ದು ಒಂದೇ ಜಗಳನು. ಸಣ್ಣವ್ರು ಇದ್ದಾಗ ಆಟದ ಜಗಳ, ಹರೇಕ್ ಬಂದ ಮೇಲೆ ಪ್ರೀತಿ ಜಗಳ, ಹಂದ್ರದಾಗ ಬೀಗರ ಜಗಳ, ಬಾಳೆದಾಗ ಹೆಂಡತಿ ಜಗಳ, ಎಲ್ಲಾರ್ದು ಒಂದೇ ಜಗಳನು. ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳನು. ಕುರ್ದೊಡ್ಡ್ಯಾಗ ಕುರುಬರ ಜಗಳ, ಹೊಲದೊಡ್ಡ್ಯಾಗ ರೈತರ ಜಗಳ, ಬಂಗಾರ ಒಳಗೆ ಪತ್ತರ ಜಗಳ, ನೂಲಿನೊಳಗೆ ಜಾಡ್ರ ಜಗಳ, ಎಲ್ಲಾರ್ದು ಒಂದೇ ಜಗಳನು. ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳನು. ಮಠದಾಗ ಸ್ವಾಮಿಗಳ ಜಗಳ, ಮಠದಾಗ ಸ್ವಾಮಿಗಳ ಜಗಳ, ಸವಾಲ್ದಾಗ ಭಾಗೊಂಡ್ರ ಜಗಳ, ಎಲ್ಲಾರ್ದು ಒಂದೇ ಜಗಳನು. ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳನು. ಕೋರ್ಟ್ನ್ಯಾಗ ವಕೀಲರ ಜಗಳ, ಕಚೇರಿಯಾಗ ಪೊಲೀಸರ ಜಗಳ, ಅಸೆಂಬ್ಲಿ ಒಳಗೆ MLA ಜಗಳ, ಎಲ್ಲಾರ್ದು ಒಂದೇ ಜಗಳನು. ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳನು. ಶಾಣ್ಯರ ಜಗಳ ಮಾತಿನ್ಯಾಗ, ದಡ್ಡರ ಜಗಳ ಬಡ್ಗಿ ಒಳಗೆ, ಎಲ್ಲಾರ್ದು ಒಂದೇ ಜಗಳನು. ಈ ಲೋಕದಾಗ ಏನೂ ಇಲ್ಲ. ಈಗ ನೋಡ್ರಿ, ಸ್ವಸ್ಥರು ಕರ್ಕೊಂಬಂದಾರ, ಅವ್ರಿಗೆ ಅಡುಗೆ ಮಾಡಕ್ಕೆ ಬರವಲ್ದು. ಶಾಲ್ಯಾಗ ನೌಕರಿ ಕೊಟ್ಟಾರ, ಅವ್ರಿಗೆ ಓದಾಕೆ ಬರವಲ್ದು. ಅವ್ರಿಗೆ ತಿಳಿವಲ್ದು, ಅವ್ರಿಗೆ ನೌಕರಿ ಕೊಟ್ಟಾರ. ಸ್ವಸ್ಥರು ಕರ್ಕೊಂಬಂದಾರ, ಅಡುಗೆ ಮಾಡಕ್ಕೆ ಬರವಲ್ದು. ಮುದುಕರು ಮನ್ಯಾದ ನ್ಯಾಯ ಯಾರು ಮುಂದಾರ ಹೇಳಕ್ಕೆ ಹೋದ್ರೆ ಅದು ನಿಮ್ಮ ಕಾಲು ಹೋತೊಳಗೆ ಏನಿಲ್ಲ, ಅವ್ರು ಹೆಂಗತ್ತಾರ ಹಂಗೆ ಅನ್ನೋದು ಎಂಥದ್ದು ಪಜಿತಿ. ಅವಾಗ ನಮ್ಮ ಹಿರಿಯರು ಉಡಿಯಾಣ ಪಲ್ಲೆ ಇಟ್ಕೊಂಡು ನೋಡೋದು ಬರೀ ಎಲ್ಲ ನಮ್ಮ ಒಬ್ಬರು ಎಲ್ಲ ಕಬ್ರಿ ಚೂರಾಗಿ ಹೋಗೈತಿ. ಸುದ್ದಿ ಏನಿತ್ತು ಏನು ಉಳಿದಿಲ್ಲ, ಎಲ್ಲೂ ಉಳಿದಿಲ್ಲ ಸುದ್ದ. ಯಾಕಂದ್ರೆ ನಮ್ಮ ಹಿರಿಯರು ಹೇಳ್ತಿದ್ರು, ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು, ಸಾಲಿ ಮಾಸ್ತರ್ ನಿತ್ತು ಹುಚ್ಚಿ ಹೋದ್ರೆ ಸಾಲಿ ಹುಡುಗರು ಓಡಾಡಿ ಹೋಗ್ತಾವ ಅಂತ ಹೇಳ್ತಿದ್ರು. ಹಂಗಾಗಿ ಬಿಟ್ಟೈತಿ. ಅಲ್ಲಿ ಅಸೆಂಬ್ಲಿ ಒಳಗೆ ಅವ್ರು ಬಾಗಲ ಹಾಕಿ ಬಡ್ದಾಡ್ದು ಹಾರಿಗೇಡಿ ಊರು ಮಂದಿ ತೋರಿಸಾಕ್ತಾರ, TV ತಂದು ಅವ್ರು ತೋರಿಸ್ತಾರೆ ಅವ್ರು ಜಗಳಾಡ್ದು. ಮತ್ತು ಅವ್ರು ನೋಡ್ತಾರೆ. ಅವ್ರ ಮನೆ ಅಂದು ಅವ್ರ ಪಾರ್ಟಿಯನ್ನ ಅವ್ರು ಇವ್ರು ಕರ್ಕೊಂಡು ಹೋಗೋದು, ಇವ್ರ ಪಾರ್ಟಿಯನ್ನ ಅವ್ರು ತೊಗೊಂಡು ಹೋಗೋದು, ಬರೀ ಅವ್ರನ್ನ ನೋಡಿದ್ಗೇನ ಇಲ್ಲಿ ಊರಾಗೂ ಅದನ್ನ ನಡೆದೈತಿ.
ಅವ್ರ ಮನೆಯವ್ರು ಇವ್ರು ಹೌದು, ಇವ್ರ ಮನೆಯವ್ರು ಅವ್ರು ಹೌದು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಕಚೇರಿಗೆ ಹೋದಾಗ ನಮ್ಗೆ ನೆರೆಯಿಲ್ಲ ಮರ ನಿಮ್ಮದು ತೊಗೊಂಡು ಏನು ಮಾಡೋದು ಕಚೇರಿ ಅವ್ರು ಹತ್ತಾರು. ವಕೀಲ್ ಕೇಳಕ್ಕೆ ಹೋಗಿ ನಾನು ಹೇಳ್ತೀನಿ ನನ್ನ ಮ್ಯಾಗ ಕೇಸ್ ಹಾಕ್ಯಾಳ, ನಾ ಯಾರು ಕೇಳ್ಬೇಕಂತ ಆ ವಕೀಲ ತಾನು. ಏನು ಪಜಿತಿ ಮಾಡ್ದಾಗ ಸ್ವಾಮಿಗಳು ಯಪ್ಪ ನಮ್ಮ ಬಸ್ ಸ್ಟ್ಯಾಂಡ್ ಹಿಂಗಾಗೈತ್ರಿ, ಅದು ಮಾಡಿ ಮಾಡ್ದಾಗ ನಮ್ಮ ಮಾಡ್ದಾಗ ಗದ್ಲಾಗೈತ್ರಿ, ನಮ್ಮನ್ನ ಯಾರು ಕೇಳೋರಿಲ್ಲ ಅಂತ ಒಟ್ಟು ಹಿಂಗೆ ನಡೆದ್ರೆ ಇದನ್ನೆಲ್ಲ ಸುದ್ದಿ ಮಾಡೋರು ಯಾರು? ಸುದ್ದಿ ಮಾಡೋರು ಯಾರು? ಯಾರೂ ಇಲ್ಲ. ಯಾಕಂದ್ರೆ ಅವಾಗ ಏನೇ ನ್ಯಾಯ ಐತೆ ಅಂದ್ರೆ ಹಿರಿಯರು ತಂಗಿ ನೀ ಜಗಳ ಬಾರ್ವಾ ಹಂಗೆ ಹಿರಿಯರು ಏನು ಮಾಡ್ತಿದ್ರು ಅವಾಗ ಈಗ ನಂಗೆ ಇದ್ದಿದ್ದಿಲ್ರಿ. ಕೋರ್ಟ ಕಚೇರಿ ಏನಿದ್ದಿದ್ದಿಲ್ಲ. ಊರಾಗ ಒಬ್ಬ ಗೌಡ ಆಗಲಿ ಕುಣ್ಕಲೆ ಆಗಲಿ ಸ್ವಾಮಿಗಳ ಮಟ್ಟಕ್ಕಾಗಲಿ ಹೋದ್ರಪ್ಪ ಅಂದ್ರೆ ಅವ್ರು ಹೇಳ್ತಿದ್ರು. ಅವ್ರು ಹೇಳಿದ್ರೆ ಎಲ್ಲರೂ ಕೇಳಿ ಬಾಕೊಂದು ಹೊಕ್ಕಿದ್ರು. ಯಾರೂ ಇಲ್ರಿ, ಕೊಂಡಾಪಟ್ಟಿ ಕಲ್ತು ಶಾನ್ಯಾರಾಗ. ಅವಾಗ ಊರಾಗ ತೊಡೆ ಮಂದಿ ಒಂದು 5-6 ಮಂದಿ ಶಾನ್ಯಾರು ಇರ್ತಿದ್ರು, ಒಟ್ಟರು ದಡ್ರ ಇರ್ತಿದ್ರು. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಿದ್ರು. ಈಗ ಎಲ್ಲರೂ ಶಾನ್ಯಾರಾಗಿ ಬಿಟ್ಟಾರ, 1, 2, 4, 5 ದಡ್ರು ಉಳ್ದಾರ. ಅವ್ರ ಮಾತು ಯಾರು ಕೇಳ್ಬೇಕು? ಯಾರು ಕೇಳೋದು? ಶಾಣ್ಯಾರತ್ತ ಹೊಂಟು ಬಿಟ್ಟಾರ. ಇವ್ರು ಶಾಣ್ಯಾರು ಯಾರು, ದಡ್ರು ಯಾರು ಏನೂ ತಿಳಿವಲ್ದು. ಈಗ ಮಾತು ನೋಡಬೇಕು ಪಜಿತ್ ಎಂತ ಹಿಡ್ದೈತೆ ಅಂದ್ರೆ ಎಲ್ಲ ಊರಾಗ ನಾನು ಫಂಕ್ಷನ್ಗೆ ಹೋದಲ್ಲಿ ನೋಡ್ತೀನಿ, ಎಲ್ಲ ದಲ್ಲಿ ನೋಡ್ತೀನಿ. ಯಪ್ಪ ಇನ್ನು ನೀವು ಮಠದಾನ ಸ್ವಾಮಿಗಳು ಮೊದಲು ನೀವು ಒಂದು ಕೆಲಸ ಮಾಡೋದು ಏನು ಅಂದ್ರೆ ನಮ್ಮ ಹಳ್ಳಿನ ಉದ್ಧಾರ ರಾಜಕೀಯ ಅವರಿಂದ ಉದ್ಧಾರ ಆಗೋದಿಲ್ಲ. ನಮ್ಮ ದಿನ ಹದಿಗಟ್ಟು ಹೈದರಾಬಾದ್ ಆಕತಿ ನಡಕಟ್ಟಿ ನಿತ್ರ ಸ್ವಾಮಿಗಳ ಮಂದಿ ಗಟ್ಟುಳ ಭೂಮಿಯಾಗ ದುಡು ರೈತರು ನಡಕಟ್ಟಿ ನಿತ್ರ ನಮ್ಮ ಊರ ಸುಧಾರಣೆ ಆಕ್ಕಾವ್. ಇನ್ನು ಅವ್ರನ್ನ ಬಿಟ್ಟರೆ ಯಾರೂ ಸುಧಾರಣೆ ಮಾಡೋರು ಇಲ್ಲ, ಯಾರೂ ಇಲ್ಲ. ಅಲ್ಲಿ ಊರಾಗ ಶಾಣ್ಯಾರು ನೋಡು ಒಟ್ಟು ಅವ್ರು ನಿಷೇಧಾಗಿರ್ತಾರೆ. ಅವರೆಲ್ಲ ಮ್ಯಾಗ ನಿಷೇಧಾಗಿರ್ತಾರೆ. ಅವ್ರು ಬೆನ್ನು ಹತ್ತಿದವ್ರು ಅವರು ನಿಷೇಧಾಗಿರ್ತಾರೆ. ಹೇಳೋರು ಇಲ್ಲ ಕೇಳೋರು ಇಲ್ಲ. ಇನ್ನು ಮಾಡ್ದ ಸ್ವಾಮಿಗಳು ಒಂದಿಷ್ಟು ಮಂದಿ ಅದಾರ ಅಂದ್ರೆ ಸುಮ್ ಹೆಂಗದೇ ಅಂದ್ರೆ 5-4 ಮಂದಿ 3 ಮಂದಿ ಹೆಣ್ಮಕ್ಳು ಬದುಕಿನ ಬರ್ತಿದ್ರೆ ಅಡ್ರಾಶಿ ಸೀರಿ ಸೆರಗ ಬೀಳ್ತಿರ್ತಾರೆ. ಅಡ್ಮಾಸಿ ಜಕ್ಕೋತಿದ್ರು, ಸೆರಗ ಜಕ್ಕೋತಿದ್ರು. ಈಗ ಹೆಡ್ಕಿ ಅಪ್ಪ ಅನ್ನೋದು ಗೊತ್ತಿಲ್ಲ, ಗಂಡ ಅನ್ನೋದು ಗೊತ್ತಿಲ್ಲ, ಮಾವ ಅನ್ನೋದು ಗೊತ್ತಿಲ್ಲ. ಏನು ಹೆಡ್ಕಿಗೆ ಹಾಕೊಂಡು ಒಂದು ಬಿಟ್ಟೈತಿ. ಸೀರೆ ಶಾರಿಗೆ ಒಟ್ಟರಿಗೆ ಹೆಡ್ಗಿಗೆ ಬಂದೈತಿ. ಯಾರು ಹೇಳು? ಯಾರು ಕೇಳೋರೇ ಇಲ್ಲ. ಮೌಲಿ ಮನ್ಯಾಗಾರ ಅವ್ರವ್ರ ಮನ್ಯಾಗ ಮಂದಿ ಯಾರು ಹೇಳೋದು ಬೇಡ. ಅವ್ರವ್ರ ಮನ್ಯಾಗಾರ ಅವರು ತಂಗಿ ಹಿಂಗೆ ಮಾಡಬೇಡವಾ, ಹಿಂಗಿರ್ಬೇಕು, ನಮ್ಮ ಧರ್ಮ ಹಿಂಗೈತಿ, ನಮ್ಮ ಸಮಾಜ ಹಿಂಗೈತಿ, ನೀವು ಹಿಂಗೆ ಹೋಗ್ಬೇಕಂತೇಳಿ ಮನ್ಯಾಗ ಮಕ್ಕಳಿಗಾರ ಹೇಳ್ಬೇಕಾರ. ಅವರು ತಂಗಿ ಹಿಂಗೆ ಮಾಡಬೇಡವಾ, ಹಿಂಗಿರ್ಬೇಕು, ನಮ್ಮ ಧರ್ಮ ಹಿಂಗೈತಿ, ನಮ್ಮ ಸಮಾಜ ಹಿಂಗೈತಿ, ನೀವು ಹಿಂಗೆ ಹೋಗ್ಬೇಕಂತೇಳಿ ಮನ್ಯಾಗ ಮಕ್ಕಳಿಗಾರ ಹೇಳ್ಬೇಕಲ್ಲ. ಅದು ಇಲ್ಲ. ಅವ್ರಿಗೆಲ್ಲ ಅವು ಲಾಡ್ಯಾ ಬಾಡ್ಯಾನ ಅಂತ ಅವು ಚೊಣ್ಣ ತಂದು ಕೊಟ್ಟು ಬಿಡ್ತಾರು. ಅವು ಏನು ಗೊತ್ತಾಗೋಲ್ಲ. ಅವು ತುರ್ಬಾ ಕಟ್ಕೋವಲ್ಲು, ಹೆಣೂರು ಹಾಕೋವಲ್ಲು, ದೇವ್ ಬಡ್ದಾಗಿರ್ತೀವಿ ಅವು ಹೊಂಟಾವು. ಅವ್ರು ನೋಡಿ ಇವು ಕೂತಾರ. ಯಾರು ಹೇಳಬೇಕು? ನಮ್ಮ ಬಾಳೆ ನಾವೇ ಶುದ್ಧ ಮಾಡ್ಕೋಬೇಕು. ನಮ್ಮ ಹೊಟ್ಟೆ ಹೆಸದಾಗ ನಾವು ಹೆಂಗೆ ಉಣ್ತೇವೋ ನಮ್ಮ ಮನೆ ಬಾಳೆ ನಾವೇ ಶುದ್ಧ ಮಾಡ್ಕೋಬೇಕು. ಮಂದಿ ಯಾರೂ ಮಾಡಕ್ಕೆ ಬರೋದಿಲ್ಲ. ಒಬ್ರು ಮಕ್ಳಿಗೆ ಒಬ್ರು ಹೇಳಕ್ಕೆ ಬರೋದು. ಎಂಥ ಕಾಯ್ದೆ ತಂದತ್ತಪ್ಪ ನಮ್ಮ ಸರ್ಕಾರ, ಯಾರ ಮೇಲೆ ಯಾರೀಗ ಇಲ್ಲ ಅಧಿಕಾರ, ಆದ ಗಂಡ ಬಡಿಯಾಗಿಲ್ಲ, ಮದುವೆ ಹೆಂಡ್ತಿನ ಕಣ್ಣಿಗೆ ಕಂಡ್ರು ಹಿಡಿಯಾಗಿಲ್ಲ, ತುಡುಗು ಮಾಡೋರನ್ನ ಏನೂ ಇಲ್ಲ. ಹಿಡ್ಕೊಂಡು ಹೋಗೋದು ಕರ್ಕೊಂಬರೋದು. ಇನ್ನು ಏನಿದೆ ಸರ್ಕಾರದಾಗಾರ ಒಂದು ಗಟ್ಟಿ ಐತೆತ್ತೀರ್ಯ? ಅಲ್ಲಿ ಇಲ್ಲ. ಊರಾಗ ಒಂದು 10 ಮಂದಿ ಹಿರಿಯರ್ದಾರ ಗಟ್ಟಿ ಉಳ್ದಾರತ್ತೀರ? ಅಲ್ಲಿ ಇಲ್ಲ. ಮತ್ತಿನ್ನು ಎಲ್ಲಿ ಹೋಗೋದು? ಊರಾಗ ಮಂದಿ ಒಂದಿಟ್ಟು ಮಂದಿ ಆ ರಾಜಕೀಯ ರೊಕ್ಕ ತೋರಿಸ್ತಾರೆ. ರಾಜಕೀಯ ಮಂದಿ ರೊಕ್ಕ ತೋರಿಸಿ ಮಂದಿ ನೋಡುತ್ತಾರೆ. ನಾವು ಎಲ್ಲರೂ ಕೂಡ ಒಂದು ಬಡ್ಗಿ ತಗೊಂಡು ಇನ್ನು ಹಿಂಡು ಕಾಯ್ದೆದು ಒಂದು ಹಿಂಡು ಕಾಯ್ದೆದ ಗಂಡ ಯಾವುದು ಅಂದ್ರೆ ಗುಂಡು ಬಡಿಗೆ. ಇನ್ನು ಎಮ್ಮೆ ಬಡಿಗಿದ್ದ ಎಮ್ಮಿನ ಇದಕ್ಕಂದ್ರೆ ಸಂಬಾಯ್ತು ಮಂದಿದು ಏನು ಕೆಲಸ ಇಲ್ಲ. ಇಂಥದ್ದು ಬಂದೈತಿ. ಅದಕ್ಕೆ ನೀವೆಲ್ಲ ಸ್ವಾಮಿಗಳು ನಡ್ಕಟ್ಟು ನಿಂದಿರ್ಬೇಕು. ನೀವು ನಡ್ಕಟ್ಟಿ ನಿತ್ರ ನಮ್ಮ ಸಮಾಜ ಸುಧಾರಣೆ ಆಕೈತಿ. ಇಲ್ಲಿಕಂದ್ರೆ ಆಗೋದಿಲ್ಲ. ಯಾಕಂದ್ರೆ ಭಾಳ ಹದಗೆಟ್ಟು ಹೈದರಾಬಾದ್ ಆಗೈತೆ ರೀ. ನಮ್ದು ಏನೂ ಉಳಿದಿಲ್ಲ. ಯಾವ ಊರಾಗ ಹೋಗಿ ನೋಡಿ ನೀವು, ಹಿರಿಯರ ಮಾತಿಗೆ ಒಂದಿಟ್ಟು ಕಿಮ್ಮತ್ತಿಲ್ಲ. ಅತ್ತಿ ಮಾತು ಸೊಸಿ ಕೇಳಾಗಿಲ್ಲ, ಅಪ್ಪನ ಮಾತು ಮಕ್ಕಳು ಕೇಳಾಗಿಲ್ಲ, ಗಂಡನ ಮಾತು ಹೇಟ್ ಕೇಳಾಗಿಲ್ಲ. ಆಗೋದಿಲ್ಲ. ಯಾಕಂದ್ರೆ ಭಾಳ ಹದಗೆಟ್ಟು ಹೈದರಾಬಾದ್ ಆಗೈತೆ ರೀ. ನಮ್ದು ಏನೂ ಉಳಿದಿಲ್ಲ. ಯಾವ ಊರಾಗ ಹೋಗಿ ನೋಡಿ ನೀವು, ಹಿರಿಯರ ಮಾತಿಗೆ ಒಂದಿಟ್ಟು ಕಿಮ್ಮತ್ತಿಲ್ಲ. ಅತ್ತಿ ಮಾತು ಸೊಸಿ ಕೇಳಾಗಿಲ್ಲ, ಅಪ್ಪನ ಮಾತು ಮಕ್ಕಳು ಕೇಳಾಗಿಲ್ಲ, ಗಂಡನ ಮಾತು ಹೇಟ್ ಕೇಳಾಗಿಲ್ಲ.
ಇನ್ನು ಕೇಳೋದು ಯಾರು? ಇನ್ನು ಎಲ್ಲರೂ ಒಂದಿಟ್ಟು ಬಂದು ಇನ್ನು ಪುಣ್ಯ ನೀವ ಒಂದೊಂದು ಚಲೋ ಅವ್ರು ನೀವು ಅವ್ರ ಮನ್ಯಾಗ ಮಾತು ಕೇಳುವಂಥದ್ದು ಒಂದು ದೊಡ್ಡ ತಾಯ್ತಾ ಮಾಡಿ ಒಟ್ಟು ಮಂತ್ರಿಸಿ ಅವ್ರ ನಡಿನ್ಯಾಗ ಕಟ್ಟಿದ್ರಿ ಅಂದ್ರೆ ಇನ್ನು ಕೇಳ್ತಾರೆ. ಆ ದನಕ್ಕೆ ತುಡುಗಿನ ದನಕ್ಕೆ ಗುದ್ದಿ ಕಟ್ತಿತ್ರಲ್ಲ ನಮ್ಮ ಒಕ್ಕಲ್ತನದಾಗ, ತುಡುಗಿನ ದನಕ್ಕೆ ಗುದ್ದಿ ಕಟ್ಟೋದು ಹಂಗೆ ಬೆರ್ಕಿ ಮಂದಿಗೆ ಅಪ್ಪ ಅವ್ರು ಒಂದು ತಾಯ್ತಾ ಮಾಡಿ ಕಟ್ಟಿದ್ರು ಏನಾರ ಸಮಾಧಾನ ಆಕೈತಿ. ಇಲ್ಲಿಕಂದ್ರೆ ಆಗೋದಿಲ್ಲ, ಅಷ್ಟು ಇದು ಆಗಿಬಿಟ್ಟೈತಿ. ಅದಕ್ಕೆ ಇನ್ನು ನಾವೆಲ್ಲ ಒಂದು ಇನ್ನು ಬರ್ತಾ ಇದನ್ನು ಶುದ್ಧ ಆಗಬೇಕಾದ್ರೆ ಏನೂ ಆಗೋದಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಓಡಿ ಹೋಗಲು ಬೇಡ, ಗಾಡಿ ಜಿಗಿಯಲು ಬೇಡ, ಗಾಡಿಯ ತೆಳಗೆ ತಿಳಿ ನೀರು. ನಮ್ಮ ತಾಯಿಗಳು ಹೇಳ್ತಿದ್ರು, ಓಡಿ ಹೋಗಲು ಬೇಡ, ಗಾಡಿ ಜಿಗಿಯಲು ಬೇಡ, ಗಾಡಿಯ ತೆಳಗೆ ತಿಳಿ ನೀರು, ಗಾಡಿಯ ತೆಳಗೆ ತಿಳಿ ನೀರು ತಿಳಿದಂಗೆ ತಿಳ್ಕೋರಿ ನಿಮ್ಮ ಮನದಾಗ. ನಾಯಿ ಬಾಲವ ಡೊಂಕ ನ್ಯಾಗರ ಎಡಿಯ ಡೊಂಕ, ನ್ಯಾಯ ಹರಿಯವನ ಮಣಿ ಡೊಂಕ, ನ್ಯಾಯ ಹರಿಯವನ ಮಣಿ ಡೊಂಕ ಅವ್ರ ಮನೆಯಾಗ ಸ್ವಸ್ಥೇರ ಡೊಂಕ ಕಡಿತನಕ ಅವ್ರು ಹೇಳ್ತಾರೆ. ತಾಯೋ ಕಟ್ಟಿದ ಬುತ್ತಿ ನಾಯಲ್ಲಿ ಬಿಚ್ಚಲಿ, ಭೀಮಾರತಿ ಎಂಬ ಹೊಳೆಯಾಗ, ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದ್ರೆ ಮಾದಲಿ ಉಂಡ್ಯಾಗ ಮಲಿ ಹಾಲು. ಎಷ್ಟು ಹೇಳ್ತಿದ್ರು. ಮತ್ತು ಅದನ್ನು ನಮ್ಮ ರೈತರು ಹೇಳ್ತಿದ್ರು. ಎಲ್ಲ ಆತು. ನಮ್ಮ ಹಿರಿಯರು, ನಮ್ಮ ಹಿಂದಿನ ಹಿರಿಯರು ಹೋರಾಟ ಮಾಡಿದ್ದಾರೆ, ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ದಾರೆ, ಏನಾರ ಮಾಡೋಣಂತೇಳಿ ಹೋರಾಟ ಮಾಡಿದ್ದಾರೆ. ಆ ಹೋರಾಟ ತಂದು ಕೊಟ್ಟರು, ಆ ಹೋರಾಟದ ಯಾರಿಗೆ ತಂದು ಕೊಟ್ಟಂದ್ರೆ ಊರು ಉಡಾಳಿಗೆ ಕೈಯಾಗ ತಂದು ಕೊಟ್ಟಂಗೆ ಆತು. ಸುಖದವ್ರಿಗೆ ಯಾರಿಗೂ ನಮ್ಮ ಸ್ವಾತಂತ್ರ್ಯ ಸಿಗಲಿಲ್ಲ, ಯಾರಿಗೂ ಸಿಗಲಿಲ್ಲ. ಈಗ ಎಲ್ಲಿ ಐತೆ ನಮ್ಮ ಸ್ವಾತಂತ್ರ್ಯ? ಎಲ್ಲಿ ಬರೀ ಕುತಂತ್ರ. ಸ್ವತಂತ್ರ ಅಂತೂ ಯಾರ್ದು ಇಲ್ಲ, ಎಲ್ಲಿ ನೋಡಿದ್ರು ಕುತಂತ್ರ. ಈಗ ನೋಡ್ರಿ, ಯಾರು ಕೈ ಎಣದಂಗೆ ಮಾಡಿಬಿಟ್ಟಾರ, ಯಾರೂ ಕೈ ಎಣುವಲ್ರು, ಎಲ್ಲೂ ಎಣುವಲ್ಲ. ಅದಕ್ಕೆ ಇನ್ನು ನಾವು ಸುಧಾರಣೆ ಆಗ್ಬೇಕಾದ್ರೆ ನಮ್ಮ ಹೆಣ್ಮಕ್ಳು ಹೇಳ್ತೀರ, ಹೊತ್ತ ಮಣಿಗೆ ಮಾಡಿನ 10 ಥರದ ಅಡಿಗೆಯ, ಹೊತ್ತ ಮಣಿಗೆ ಮಾಡಿನ 10 ಥರದ ಅಡಿಗೆಯ, ತುತ್ತ ಮಾಡಿ ಉಣಲಿಲ್ಲ ಈ ಜನ್ಮ, ಮುಪ್ಪಾದ್ರ ತವರೂರು ಮರಲಿಲ್ಲ. ಹೆಣ್ಮಗಳು ಹೊತ್ತು ಮಣಿಗೆ ಹೆಣ್ಮಕ್ಳಿಗೆ ಎಷ್ಟು ವರ್ಷ ಆದರೂ ಎಷ್ಟು ಮುಪ್ಪಾದರೂ ತವ್ರ ಮನೆ ಕಡೆ ಜಾಸ್ತಿ ಇರೋದ. ನಮ್ಮ ತವ್ರ ಮನ್ಯಾಗ ಹಂಗೆ ಉಂಡೀನಿ, ನಮ್ಮ ತವ್ರ ಮನ್ಯಾಗ ಇಂಥದ್ದು ಉಂಡೀನಿ, ನಮ್ಮ ತವ್ರ ಮನ್ಯಾಗ ಹಂಗೆ ತೊಟ್ಟೀನಿ, ನಮ್ಮ ತವ್ರ ಮನ್ಯಾಗ ಹೀಗೆ ತೊಟ್ಟೀನಿ. ಅವ್ರು ಹೇಳೋದು ನೋಡು. ಸ್ವರ್ಗ ದೇವ್ರಿಗೆ ಹೇಳ್ತಾರೆ ಅವ್ರೆ, ನಾ ಸತ್ತಿನವಲ್ಲ ಸಾಯಲಿ, ಸ್ವರ್ಗಕ್ಕೆ ಹೋಗಾಕ ನಾನು ನಡು ವಸ್ತಿ ಮಾಡೋದು ಬೇಡ, ನನ್ನ ತವ್ರವ್ರು ಬರ್ತಾರೆ, ಅವ್ರದ್ದು ಕಡಿ ಸೀರೆ, ಅದು ದಂಡಿ ಸೀರೆ ತರಕತ್ತಾರ, ಅವು ತಂದಿದ್ದ ನಾವು ಉಟ್ಕೊಂಡು ನಿನ್ನ ಹತ್ತಲ್ಲಿ ಗರ್ದಿಲೇ ಬರ್ತೀನಿ ಅಂತ ನನ್ನ ತಾಯಿಗಳು ಹೇಳ್ತಿದ್ರು. ಅವತ್ತು ಹೇಳ್ತಿದ್ರು ಅವ್ರು. ಎಂಥ ಮಾತವ್ರು, ಅಂಥ ಸತ್ತಾಗ ಸಂಗಾಟ ಮತ್ತೇನು ಬರುವುದ, ಸತ್ತಾಗ ಸಂಗಾಟ ಮತ್ತೇನು ಬರುವುದ, ಜಾತಲಿ ಹಲ್ಲ ಕ್ಯಾದಿಗೆ ದುರ್ಬ ಹಂಚಿ ಬಟ್ಟ ಸತ್ತಾಗ ಸಂಗಾಟ ಬರುವುದ. ಸತ್ತಾಗ ಹೆಣ್ಮಕ್ಳ ಮೇಮ್ಯಾಗ ಹಂಚಿ ಬಟ್ಟ ಎಷ್ಟು ದೊಡ್ಡ ಇರ್ತಾವೆ, ಹಂಚಿ ಬಟ್ಟೆ ಎಷ್ಟು ಹಣಿ ಮ್ಯಾಗ ದ್ವಾಡ್ದಿರ್ತೈತಿ, ಆಕಿ ಗಂಡನ ಆವಿಷ್ಯ ಅಷ್ಟು ದ್ವಾಡ್ದಿರ್ತಿತ್ತ. ನಮ್ಮ ಹಿಂದಿನ ಹೇಳ್ತಿದ್ರು, ಈಗ ಎಲ್ಲಿ ಐತ್ರಿ ಇಟ್ಟಿಟ್ಟು ಹಣಿಗೆ ಹಾಕೊಟ್ಟು ಹಣಿಸಿ ಬಟ್ಟು ಯಾರು ಕಾಣವಲ್ರ, ಅವ್ರು ಯಾರೋ ಇವ್ರು ಯಾರು ಗೊತ್ತಾಗವಲ್ರ. ಆಟಿಟ್ಟು ಹಂಚಿ ಬಟ್ಟು ಥರ ಅಂತಿಂತಾವು ಹಂಚಿ ಬಟ್ಟಪ್ಪ ಅವರು ಹಂಚಿ ಬಟ್ಟೂ ಇಲ್ಲ. ಸುತ್ಕೋತ ತಾಯಿಗಳು ಹೇಳಂಗಿಲ್ಲ, ತಂದೆಗಳು ಹೇಳಂಗಿಲ್ಲ. ನಾವು ಯಾರು ಹಂಚಿ ಬಟ್ಟು ತುಚ್ಕೋರಿ ಇರಲಿ ನಿಮಗೆ ಹೇಳ್ತಿದ್ರು, ಅದು ಇಲ್ಲ. ಇನ್ನು ಯಾರು ಹೇಳಬೇಕು? ನಿಮ್ಮ ಮಕ್ಕಳು ಶುದ್ಧ ಮಾಡೋದ ನೀವೇ ಮಾಡಬೇಕು, ಮಂದಿ ಯಾರೂ ಮಾಡೋಕ್ಕಿಲ್ಲ. ನಿಮ್ಮ ಊರ ಶುದ್ಧ ಆಗ್ಬೇಕಾದ್ರೆ ನಿಮ್ಮೂರ ಹಿರಿಯರ ನೀವೇ ಕೂಡಿ ನಿಮ್ಮ ಊರು ಶುದ್ಧ ಮಾಡ್ಕೋಬೇಕು, ಮತ್ತಾರೂ ಬರೋದಿಲ್ಲ. ನಿಮ್ಮ ಮಾಡ್ಕೋರ ಅಂತ ಇವೆಲ್ಲ ಇನ್ನು ಅಪ್ಪಗಳು ನೋಡ್ರಿ, ಅವ್ರ ಹಣಿ ಮೇಲೆ 3 ಬತ್ತಿ ಏನು ಡಾಳ ಐತಲ್ಲ, ಸಂಬಾಣ ತ್ರಿಶೂಲಕ್ಕೆ ಟಿಸಲು 3, ಹಣಿ ಮೇಲೆ ಈ ಬುತ್ತಿ ಗೆರಿಗಳು 3, ಕೈಲಾಸದಾಗ ತ್ರಿಮೂರ್ತಿಗಳು 3, ಕೈಲಾಸ ಬಾತಾಳ ಭೂಲೋಕ 3, ಮಾನವನ ದಿನದ ಸಂತಿಯು 3, ಬಿತ್ತು ಕೂರಿಗೆ ತಾಳವು 3, ಬಾಲ್ಯ ಯೌವನ ಮುಪ್ಪವು 3. ಈ 3ರಿಂದಾಗ ಸಂತಿ ಮಾಡ್ಕೊಂಡು ಅವ್ರ 3 ಒಲಿಗುಂಡು ಹೆಂಗೆ ಒಲಿ ಮ್ಯಾಗಿಟ್ಟು ಅಡುಗೆಗೆ ಬೇಕಾಗ್ತವೆ, ಅವ್ರ ಹಣಿ ಮ್ಯಾಗ ಇವತ್ತಿಗೂ ಆ 3 ಬಟ್ಟ ಹಣಿ ಇವತ್ತೈತಿ. ಅವರು ನಿಜವಾಗ್ಲೂ ಅವರು ಶಕ್ತಿವಂತರು. ಅವ್ರು ಹೆಂಗೆ ಅದಾರಂದ್ರೆ ಹುಗ್ಗಿ ಗಡಿಗೆಯಾಗ ಹುಟ್ಟಿದ್ದಂಗೆ ಬೇಕಾದಷ್ಟು ಸುಟ್ಟರು ಅದು ಹುಟ್ಟು ತಿರುಗಾಡ್ದತ್ತಲ್ಲ ಹಂಗೆ. ಮತ್ತು ಮಜ್ಜಿಗೆ ಗಡಿಗೆಯಾಗ ಕಡ್ಗೋಲಿದ್ದಂಗೆ ಬೇಕಾದಟ್ಟು ಬೆಣ್ಣೆ ಕಾಣ್ಲಂಗೆ ಆದರೂ ಏನೂ ನಾವು ನಮ್ಮ ಮತ್ತೇಲಿ ಏನೂ ಇಲ್ಲ, ನಮ್ಮ ಮತ್ತೇಲಿ ಬುದ್ಧಿ ಇಲ್ಲ ಅಂದರು ಅವ್ರು ಹೆಂಗಾರ ಮಾಡಿ ಕಡ್ದು ನಿಮ್ಮ ಮನಸ್ಸಿನಾಗ ಹೊಂಟು ಭಕ್ತಿ ಬೆಣ್ಣೆ ಮೂಡ್ಸತ್ತಾರ ಅನ್ನೋದು ನಂಬಿಕೆ ಐತಿ. ಅವ್ರ ದಗದ ಮತ್ತಿನ್ನು 3 ಒಲಿಗುಂಡು ಹೆಂಗೆ ಹೊತ್ಕೊಂಡು ಕೂತಾವೋ ಹಂಗೆ ಈ ಜಗತ್ತಿನ ಬಾರಣ ಅವ್ರ ತಲೆ ಮ್ಯಾಗ ಐತಿ.
ಈ ಜಗತ್ತಿನ ಭಾರ ಗುರುಗಳು ತಲೆ ಮ್ಯಾಗ ಐತಿ. ಯಾಕಂದ್ರೆ ನಮಗೆ ಗೊತ್ತಾಗೋದಿಲ್ಲ. ಅವರು ಅಲ್ಲಿದ್ದ ಬರೋ ಮುಂದೆ ಬೇಡ್ಕೊಂಡ ಬಂದಾರ. ಶಿವದಾರಕ್ಕೆ ಗಟ್ಟಿನಂಗೆ ಶಿವದಾರ ಕಟ್ಕೊಂಡು ಏನು ಅಲ್ಲಿದ್ದು ಬಂದಾರ. ನಿಮಗೊಂದು ಹೇಳ್ತೀನಿ, ಎಲ್ಲ ಹಾವಿಗೂ ಹೆಡಿ ಎಲ್ಲ ಹಾವಿಗೂ ಹೆಡಿ ಇರಂಗಿಲ್ಲ. ಎಲ್ಲ ಹಾವಿನ ತಲೆ ಮ್ಯಾಗೂ ಪದ್ಮ ಇರಂಗಿಲ್ಲ. ಎಲ್ಲ ಹಾವಿನ ತಲೆ ಮ್ಯಾಗೂ ಪದ್ಮ ಇರಂಗಿಲ್ಲ. ಪದ್ಮ ಯಾರಿಗಿರ್ತೈತಿ ಅಂದ್ರೆ ಅದು ನಾಗ ಹಾವಿಗೆ ಒಂದ ಪದ್ಮ ಇರ್ತೈತಿ, ಮತ್ತೆ ಆ ಹಾವಿಗೂ ಪದ್ಮ ಇರಂಗಿಲ್ಲ. ಹಂಗೆ ಅವರು ಜಂಗಮರಿಗೆ ಆಗಬೇಕು. ಇದು ಕ್ರಾಂತಿ ಆಗಲಾರ್ದ ಶಾಂತಿ ಆಗುವುದಿಲ್ಲ. ಕ್ರಾಂತಿ ಆಗಲಾರ್ದ ಶಾಂತಿ ಆಗುವುದಿಲ್ಲ. ನಾವೆಲ್ಲರ ಮಂತ್ರಕ್ಕೆ ಮಾವಿನಕಾಯಿ ಅಂತೂ ಬೀಳುವುದಿಲ್ಲ. ನೀವೇನ ಹಳ್ಳಿಗೂ ಎಲ್ಲರೂ ಗಟ್ಟುಳು ಮಂದಿ ನಿತ್ರ ಸುದ್ದ ಆಕತಿ. ಇಲ್ಲಿಕಂದ್ರೆ ಅವ್ರಿಗೆ ಅಂಜಿಸಿ ಇವ್ರಿಗೆ ಅಂಜಿಸಿ ಈ ಬುರ್ಬುರ್ ಬಸವಣ್ಣ ಗೋಣ್ ಹಾಕೋರ್ಗತ್ತೆ ನಾವು ಗೋಣ್ ಹಾಕೋತ ಹೋದೇವು ಅಂದ್ರೆ ಅವ್ರು ನಮ್ಗೆ ಹಿಂಗೆ ಆಡಿಸ್ಕೊತ ಹೋಗಿಬಿಡ್ತಾರೆ. ಅವ್ರು ಹಿಂಗೆ ಆಡಿಸ್ತಾರೆ. ಅವ್ರೇನು ಮತ್ತೆ ನೋಡಿದ್ರೆ ಅಲಬರ್ಜಿ ಅಲ್ರಿ. ಮತ್ತು ಅವರೆಲ್ಲ ಹೆಂಗಂದ್ರೆ, ನಾನು ನಿಮ್ಮ ಮುಂದೆ ಹೇಳ್ತೀನಿ, ಒಂದು ಹಳ್ಳಿಯಾಗ ಲಗ್ನಕ್ಕೆ ಹೋಗಿದ್ದೆ. ಆ ಮುದುಕಿಗೆ ಒಬ್ಬಾಕೆ ಮಗಳು. ಆ ಮುದುಕಿಗೆ ಒಬ್ಬಾಕೆ ಮಗಳು ಆಗ ಅಲ್ಲೇ ಇದ್ದರು, ಅಳಿಯಾಕೆ ಕೊಟ್ಟಿದ್ರು. ಅವ ಕೆಟ್ಟ ಸರಿ ಹುಡುಕಿದ್ದ. ಅವನೊಂದು ಮಗಳಿತ್ತು. ಆ ಮಗಳನ್ನು ಅವ್ರು ತಗೋಬೇಕು. ತಾಯಿ ತಂದಿ ನನ್ನ ಮೊಮ್ಮಗಳು ಮನೆಗೆ ಯಾಕೈತಿ ತಗೋಬೇಕಂತೇಳಿ ಅವ್ರು ಹತ್ತಿದ್ರು. ಈಗ ನಿಮ್ಗತಿ ಅಲ್ಲ, ನಮ್ಮ ಹುಡುಗಿ ನೌಕರಿದವನ ಕೊಡ್ತೇವೆ, ಸಾಲಿ ಕಲ್ತತಿ ನೌಕರಿದವನಿಗೆ ಕೊಡ್ತೇವೆ. ಹಂಗೆ ಇದ್ದಿದ್ದಿಲ್ಲ ಮೊದಲಿನ ಮಂದಿ. ನಮ್ಮ ಮಂದಿ ಹಂಗೆ ಇದ್ದಿದ್ದಿಲ್ಲ. ಹೆಣ್ಣೊಂದು ಹಡದಿನಿ ಬಣ್ಣದ ಗೌರಿನ ಅಣ್ಯರಿಗೆ ಹೆಂಗೆ ಕೊಡಲೇವ ನನ್ನ ಮಗಳ ಬೆನ್ನಿಲಿ ಬಿದ್ದು ತಮ್ಮಾಗ ದಾರಿ ಏರದೇನ. ಅವಾಗ ನಮ್ಮ ಮವುಗಳು ಹೇಳ್ತಿದ್ರು, ನಾ ತವ್ರ ಮನೆಗೆ ಕೊಡ್ತೀನಿ. ಗಾಡಿ ಹಂಗಿರ್ತೈತಿ. ಅದಕ್ಕೆ ಅವಾಗ ಮಕ್ಕಳು ತವ್ರ ಮನೆಗೆ ಕೊಡಬೇಕು ಅನ್ನುವಂಥ ಬುದ್ಧಿ ಇರ್ತಿತ್ತು. ತವ್ರ ಮನೆಗೆ ಕೊಡ್ರಿ. ಊರಾಗಿದ್ದೂರಾಗ ಚಲೋ ದುಡಿಯೋರಿದ್ರೆ ಕೊಡ್ರಿ, ರೈತರಿಗೆ ಕೊಡ್ರಿ. ನಿಮ್ಮ ಮುಂದೆ ನಿಮ್ಗೆಲ್ಲರಿಗೂ ಕೈ ಜೋಡಿಸಿ ಹೇಳ್ತೀನಿ, ನೀವೆಲ್ಲರೂ ನೌಕರಿ ನೌಕರಿ ಕೊಡ್ತೀನಿ ಅಂದ್ರೆ ನೋಡ್ರಿ, ನಮ್ಮ ದೇಶನ ನೀವು ಹೆಣ್ಮಕ್ಳು ಹಾಳು ಮಾಡಿ ಇಡ್ತೀರಿ. ಹೌದು, ಭಾಳ ಕೆಟ್ಟೈತಿ. ಈಗ ನೀವು ಕೈ ಮುಗಿಸ್ತೀನಿ, ಕೀಲಿಕಾಯಿ ಒಟ್ಟೆ ಮಣಿತಾನೆ ಕೀಲಿಕಾಯಿ ನಿಮ್ಮ ಕೈಯಾಗದಾವು. ಇವು ಗಂಡು ಮಕ್ಳು ಏನಿಲ್ಲ, ಅವು ಸೌಂತಿಕಾಯಿ ಹೊಲ ಬೆಚ್ಚ ನಿಂದಿರ್ಸ್ದಂಗೆ ಇಟ್ಟು ನಿಂತಿರ್ತಾವೆ. ಏನೂ ಇಲ್ಲ ಅವ್ರು ಏನೂ ಇಲ್ಲ, ಅವ್ರದ್ದು ಏನೂ ಕೆಲಸ ಇಲ್ಲ. ಅದಕ್ಕೆ ನೀವು ಏನು ಮಾಡ್ತೀರಿ ತಾಯಿಗಳ್ರಿ, ನಿಮಗೆಲ್ಲರಿಗೂ ಕೈ ಜೋಡಿಸ್ಕೊಳ್ತೀವಿ. ನಮ್ಮ ಸಮಾಜ ಸುಧಾರಣೆ ಆಗ್ಬೇಕಾದ್ರೆ, ನಮ್ಮ ಬದುಕು ಬಂಗಾರ ಆಗ್ಬೇಕಾದ್ರೆ ನೀವು ನಿಮ್ಮ ಮಕ್ಕಳನ್ನ ಸಾಲಿ ಕಲಿಸ್ರಿ, ಶಾಣ್ಯರು ಮಾಡಿರಿ. ಹಂಗೆ ಬ್ಯಾಡ ನೋಡಿದಿಲ್ಲ. ಅವ್ರ ತಕ್ಕ ನೋಡ್ಕೇರಿಂದ ಮನ್ಯಾಗ ಕಳು ಬಳ್ಯಾಗ ಲಗ್ನ ಮಾಡಿರಿ. ಆವಾಗ ಅಡುಗ ನಮ್ಮ ಮನೆ ಮಕ್ಕಳು ಬಿಟ್ಟು ಅವ್ರು ಬೇರೆ ಊರಿಗೆ ಅಡ್ಡಾಡೋದು, ನೀವು ಬೇರೆ ಊರ್ದಾಡೋದು. ನೀವು ಇಟ್ಟೆಲ್ಲ ಕಲ್ತೀನಿ ಶಾಣ್ಯರಾಗಿ ಏನು ಮಾಡೋದು? ಏನೂ ಇಲ್ಲ. ನೀವು ಕಲ್ತದಕ್ಕೂ ಏನು ಎಷ್ಟು ಶಾಣ್ಯರಾದರೂ ಏನೂ ಮಾಡೋಕೆ ಆಗೋದಿಲ್ಲ ರೀ. ಒಂದು ತುತ್ತನ್ನ ಒಂದು ಸರಿಗೆ ನೀರು ಒಟ್ಟು ಮಾಣ ಮುಚ್ಕೊಳಕ್ಕೆ ಒಂದು ಗೇನು ಬಟ್ಟಿ ಇಟ್ಟು ಬಿಟ್ಟರೆ ಯಾವ ಸಾಹುಕಾರಿಕೆ ಒಳಗೂ ಏನಿಲ್ಲ, ಯಾವ ದರ್ಬಾರ್ದಾಗೂ ಏನೂ ಇಲ್ಲ, ಎಲ್ಲೂ ಏನೂ ಇಲ್ಲ. ಮುಂದೆ ಬಂಗಾರ ಮಂಚ ಮಾಡಿಸಿ ಬೆಳ್ಳಿ ಗಾದಿ ಮಾಡಿಸಿ ಮಕ್ಕೋರಿ. ನೀವು ತಿನ್ನೋದು ಒಂದು ತುತ್ತನ್ನ, ಒಂದೇ ತುತ್ತಣ್ಣ. ಯಾಕಂದ್ರೆ ನಮ್ಮ ಅಪ್ಪಗಳು ಅದನ್ನೆಲ್ಲ ಇಡೀ ದಿವಸ ಬಿತ್ತಿ ಬೆಳೆದು ಹೋಗ್ಯಾರ ಅದನ್ನು ಬದುಕು. ಅವ್ರು ಹೆಂಗೆ ಬೆಳಿಬೇಕು ಹೆಂಗೆ ಮಾಡಿ ಬೆಳೆದ್ರು. ಆದರೆ ನಮಗೆ ಅಂಥ ಶಕ್ತಿ ಇಲ್ಲ. ಇನ್ನೂ ಅವ್ರ ಆಶೀರ್ವಾದ ನನಗೆ ಮಾತಿಗೊಮ್ಮೆ ಅವ್ರು ಎಲ್ಲಾರ ಫಂಕ್ಷನ್ಕಿದ್ರು ಅಂದ್ರೆ ಅಂತೇಳಿ ನಾ ಹೆಂಗೆ ಮಾತಾಡಿದ್ದೀನಿ ಇಂಥ ಗಂಪಾಡು 4 ಮಾತು ಮಾತಾಡಿದ್ನಿ. ಕೆಳಗೆ ಕುಂದಿರ್ತಿದ್ನಿ. ಅಜ್ಜ ಅಷ್ಟು ದೂರ ಇದ್ದು ಕೇಳಿಂದ ಸೊನ್ನೆ ಮಾಡಿ ಕರೆದ, ಚಲೋ ಮಾತಾಡಿದಪ್ಪ ಜಾನಪದ ಬಗ್ಗೆ, ನಮ್ಮ ಹಳ್ಳಿಗಾಡಿನ ಬಗ್ಗೆ ಅಂತೇಳಿ ನನಗೆ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿದರು. ಅವ್ರ ಆಶೀರ್ವಾದ ಅವು ಎಲ್ಲಿರ್ತೈತಿ ಒಂದು ದಿವಸ ನನಗೆ ಕಾರ್ಯಕ್ರಮ ಬೆಳೆಸಿದ್ರು. ಇನ್ನಂಥವ್ರ ನೆರಳು ನಮಗಿಲ್ಲ. ಯಾಕಂದ್ರೆ ಕಾಗಿ ಕಪ್ಪರತಿಂದ ಬೀಜಲ್ಲಿ ಉಗುಳ್ಯಾವ, ಬೀಜ ಬಿದ್ದಲ್ಲಿ ಮರ ಹುಟ್ಟಿ, ಬೀಜ ಬಿದ್ದಲ್ಲಿ ಮರ ಬಿಟ್ಟು ಸಿದ್ದೇಶ್ವರ ಸ್ವಾಮಿ ಎಲ್ಲರ ಮನದಾಗ ನೆರಳಾಗಿ ಅಂತೇಳಿ ನಮ್ಮೆಲ್ಲ ಕರ್ನಾಟಕ ಒಂದಲ್ಲ ಎಲ್ಲ ದೇಶಕ್ಕೂ ನಮ್ಮ ಗುರುಗಳು ಅವರು ನೆರಳಾಗ್ಯಾರ. ಎಲ್ಲರ ಆತ್ಮದಾಗ, ಎಲ್ಲರೂ ಎದಿ ಸಿಂಹಾಸನದಾಗ ಇವತ್ತಿಗೂ ಅದಾರ. ಎಲ್ಲ ಮೊಬೈಲ್ದಾಗ ಎಲ್ಲಿ ನೋಡಿದ್ರು ಅವ್ರು ಅದಾರ. ಅವರು ಇವತ್ತು ಅವರೇನು ನಮ್ಮನ್ನು ಬಿಟ್ಟು ಹೋಗಿಲ್ಲ, ನಮ್ಮೊಳಗೆ ಅದಾರ, ನಮ್ಮ ಆತ್ಮದಾಗ ಅದಾರ. ನೀವು ನಿಮ್ಮ ಮನೆಗೊಳಗೆ ನಿಮ್ಮ ತನ ನೀವು ಶುದ್ಧ ಮಾಡ್ಕೋರಿ, ಭಾಳ ಚಲೋ ಆಕತಿ ಅಂತ ನಾ ಹೇಳ್ತಾ, ನನಗೆ ಈ ಜಾನಪದದ ಬಗ್ಗೆ ಹೇಳಬೇಕು ಅಂದ್ರೆ ಏನು ಹೇಳಬೇಕು? ಎಲ್ಲ ನೀವು ಕಲ್ತವ್ರದಿರಿ, ನೀವು ಶಾಣ್ಯಾರದಿರಿ. ಜಾನಪದ ಎಲ್ಲಿ ಇಲ್ಲ. ಮತ್ತು ಒಕ್ಕಲ್ತನ ನಾನು ಮಾಡಿ ಇದ್ರಾಗ ಇದ್ರಾಗ ಹೇಳಿದ್ದೆ ಮಾಡಿ
ತೀರ್ದಾಳದಾಗ ಕರ್ಕೊಂಡು ಹೋಗಿದ್ರು ಏನೋ ಮಾತಾಡಿ ಬಿಟ್ನಿ. ಎಲ್ಲರೂ ಫೋನ್ ಹಚ್ಚಾಕತ್ತಿರು, ಏನು ಸಿದ್ದಪ್ಪ ಏನು ಮಾತಾಡಿಲ್ಲ. ನಮ್ಮ ಹಿಂದಿನ ಹಿರಿಯರು ರಾಶಿ ಮಾಡಿ ಜೋಳದ ಕಣ್ಣಿಗೆ ದಂಟು ಕಿತ್ತು ಕೌತಿದ್ದಿಲ್ಲ. ಅವಾಗ ಜೋಳ ಕಿತ್ತು ಗೂಡು ಬಡದು ತೆನಿ ಮುರಿದು ರಾಶಿ ಮಾಡಿ ಆ ತೆನಿ ಬಣ್ಮಿ ಓಡ್ತಿದ್ರು. 6 ತಿಂಗಳು ವರ್ಷ ತಕ್ಕ ದನಗಳು ಕಣ್ಕಿ ಮೇವ್ತಿದ್ದು. ಹೊಟ್ಟ ತೊಗರಿ ಹೊಟ್ಟ, ಮುಕ್ನಿ ಹೊಟ್ಟ, ಹೆಸರು ಹೊಟ್ಟ ಎಲ್ಲ ಬಳ್ಳಿ ಕಾಳು ಬಡ್ಕೊಂಡು ಹೊಟ್ಟಿಡ್ತಿದ್ರು. ಈ ಹೊಟ್ಟಿಲ್ಲ, ಕಣಿಕಿಲ್ಲ, ಯಾರ ಮನ್ಯಾಗೂ ಚೀಲಗಟ್ಟಲೆ ಜೋಳ ಇಲ್ಲ, ಏನೂ ಇಲ್ಲ. ಇಲ್ಲಿ ಒಟ್ಟು ಮಿಷನ್ ಹಚ್ಚಿಬಿಟ್ಟಾರೆ. ತೊಗರಿ ಹಾಕ್ಯಾರ, ಮಿಷನ್ ಹಚ್ಚಾರ. ಒಂದೆರಡು ಜೋಳ ಗಾಂಜಾಳ ಹಾಕ್ತಾರೆ, ಮಿಷನ್ ಹಚ್ಚಿಬಿಡ್ತಾರೆ. ಕಣಿಕಿನೂ ನೆಲಪಾಲ, ಕಣಿಕಿ ನೆಲಪಾಲ, ಹೊಟ್ಟು ನೆಲಪಾಲ. ನಮ್ಮ ರೈತರ ಬಾಳೆ ಎಲ್ಲ ಮಣ್ಣು ಪಾಲು. ಯಾವುದು ಸುದ್ದಿಲ್ಲ. ಯಾಕಂದ್ರೆ ಈಗ ಎಲ್ಲರೂ ಏನಾಗೈತಾರೋ ಗಾಡಿ ತೊಗೊಂಬಾರ್ದು, ಊರಾಗ ಚೇಂಜ್ ಹೊಡ್ದು, ಏನೂ ಇಲ್ಲ. ಅವಾಗ ಯಾವಾಗ ಬರ್ತಿದ್ರು ನಮ್ಮ ಹಿರಿಯರು ಅಂದ್ರೆ ಹಿಂದಿನವರು, ಸುಗ್ಗಿ ಕಾಲ ಎಲ್ಲ ಮುಗಿಸಿದಿಂದ ಸುಗ್ಗಿ ಉಗಾದಿ ಮುಂದೈತೆ ಅವಾಗಟ್ಟು ಊರಾಗ ಬರ್ತಿದ್ರು. ಎಲ್ಲ ಕಣ್ಕಿ ಬಣ್ಮಿ ಒಟ್ಟು ಎಲ್ಲ ಮಾಡಿ ಮನೆಗೆ ಬಂದು ಅವಾಗ ಹಂಗೆ ಕುಂದಿರ್ತಿದ್ದಿಲ್ರಿ. ಮತ್ತು ಅವಾಗ ದೇವಬಾಳಿ ಕಿತ್ತು, ಪುಂಡಿ ನಾರು ಕಿತ್ತು ನಾರು ಮಾಡಿ ಮತ್ತು ಹಗ್ಗಕ್ಕೆ ಕಟ್ಟಿ ಕೂತು ಹಗ್ಗ ಹೊಸುತ್ತಿದ್ರು. ಈಗೆಲ್ಲರೂ ರೊಕ್ಕ ಕೊಟ್ಟತ್ತವ್ರದ್ದು ಏನೂ ಇಲ್ಲ. ಸಂಸ್ಕಾರ ಎಲ್ಲ ಕೆಡಕತ್ತೈತಿ. ನಮ್ಮ ಒಕ್ಕಲ್ತ ಎಣ್ಣೆ ಪುಟ್ಟಿ ಯಾರ ಮನೆ ಆಗದ? ಈಗ ಎಣ್ಣೆ ಪುಟ್ಟಿ ಮಾಡೋರು ಇಲ್ಲ. ಹಳೆ ಅರಿವಿ ಸುಟ್ಟು ಮರ ಅಂತೂ ಅವು ಇಲ್ಲ. ಎಣ್ಣೆ ಪುಟ್ಟಿ ಹೆಂಗೆ ಮಾಡ್ತಿದ್ರೆ ಮರ ಸುಟ್ಟು ಇವು ಔಡದ ಬೀಜ ಹರಿದು ಅದನ್ನು ಎಣ್ಣೆ ತೆಗೆದು ಅದಕ್ಕೆ ಮರಕ್ಕೆ ಹಚ್ಚಿ ಎಣ್ಣೆ ಪುಟ್ಟಿ ಮಾಡ್ತಿದ್ರು, ತೂರು ಪುಟ್ಟಿ ಮಾಡ್ತಿದ್ರು. ಎಣ್ಣೆ ಪುಟ್ಟಿ, ತೂರು ಪುಟ್ಟಿ, ಬುತ್ತಿ ಪುಟ್ಟಿ ಇಂಥವೆಲ್ಲ ಪುಟ್ಟಿದ್ದು. ಎಲ್ಲ ತತ್ರಾಣಿಗೆ ಆಗಿ ನೀರು ಹಾಕೊಂಡು ಕುಡಿದು ಬ್ಯಾಸಿಯಾಗಿಟ್ಟು ತರ್ತಣಿಯಾಗಿ ನೀರು ತಣ್ಣಗಿರ್ತಿದ್ದು. ಈಗ ಫ್ರಿಜ್ನಾಗಿದ್ದು ತೈರಿಗೆ ಮತ್ತೆ ಕ್ಯಾವ್ ಇರ್ತಾವೆ. ಅವು ತಣ್ಣನ್ನು ಕುಡ್ರಿ ಕಾವು ಹಾಕಾವ. ಅವು ನೀರು ಏನು ನಾವು ಒಟ್ಟ ಸೃಷ್ಟಿಗೆ ತದ್ದು ಇರೋದು ಹೊಂಟ್ಬಿಟ್ಟೆವು. ಅರ್ಬಿ ತೊಟ್ಕೋತೇವಿ, ಬಾತಿಗೆ ಬಾರ್ದು. ಅರಿಬಿ ಒಂದು ಕೌದಿ ಆಗಂಗಿಲ್ಲ, ಒಂದು ಹೊತ್ಕೊಳಕ್ಕೆ ಬರೋಂಗಿಲ್ಲ, ಒಂದು ಹಾಸ್ಕೊಳಕ್ಕೆ ಬರೋಂಗಿಲ್ಲ, ಅಂಥ ಅರಿಬಿ ತೊಗೋತೇವೆ. ಅವಾಗ ನಮ್ಮವುಗಳು ಹಿಂದಿನ ಸೀರೆ ಉಡ್ತಿದ್ರು, ಕೌದಿ ಹೊರುತ್ತಿದ್ರು, ದೋತ್ರ ಇರ್ತಿದ್ದು, ಕೌದಿ ಹೊರುತ್ತಿದ್ರು, ಹೊತ್ಕೊಳಕ್ಕೆ ಬರ್ತಿದ್ದು, ಹಾಸ್ಕೊಳಕ್ಕೆ ಬರ್ತಿದ್ದು. ನಾವು ಹೊಲ್ಲಾಗ ಎಡಿಪಡಿ ಹೋದಾಗ ಅವತ್ತು ದೋತ್ರ ಹೊತ್ಕೊಂಡು ಮಕ್ಕೋತಿದ್ದೆವು ಹೊಲ್ಲಾಗ. ಈಗೆಲ್ಲ ಏನು ಬಂದ ಅಂದ್ರೆ ಮಣಿ ಕಟ್ಟ್ಯಾರು, ಬ್ಯಾಸಿಗದಿಂದ ಕೆಟ್ಟ ಕಾವಾಕಾವು, ಥಂಡಿದಿಂದ ತಂಪಾಕಾವು. ಆ ಪರಿಸ್ಯಾಗ ಚಪ್ಪಲ್ ಹಾಕೊಂಡು ಅಡ್ಯಾಡ್ತಾರೆ. ಒಟ್ರು ಕಲ್ತಾವ್ರ ಇವ್ರು, ಎಲ್ಲರೂ ಕಲ್ತಾವ್ರು ನೋಡ್ತೀನಿ. ಆ ಪರಿಸ್ಯಾಗ ಚಪ್ಪಲ್ ಹಾಕೊಂಡು ಅಡ್ಯಾಡ್ತಾರೆ ಮನೆಯಾಗ. ಅವಾಗ ನಮ್ಮ ಹಿರಿಯರು ಚಪ್ಪಲ್ ಮನೆ ಹೊರಗೆ ಬಿಟ್ಟು ಅಡ್ಡಾಡ್ತಿದ್ರು. ಇವತ್ತೆಲ್ಲರ ಮನ್ಯಾಗ ನೋಡ್ತೀನಿ ಎಲ್ಲರೂ ಚಪ್ಪಲ್. ಯಾಕಂದ್ರೆ ಅವು ಕಾಲ ಜುಣು ಹೊತ್ತಾವು. ಎಂಡಿ ಸಾರ್ಸೋದು ಮನೆ ಇಲ್ಲ, ತಣ್ಣಗೆ ಹತ್ತಾವು. ಇಲ್ಲಿಕ್ಕಂದ್ರೆ ಪಾರ್ಸಿ ಹೊಡ್ತಾವು. ಅವು ಅದ್ರಾಗ ಅಡ್ಡ ಪಾರ್ಸಿ ಹೊಡ್ತಾವೆ. ಇಲ್ಲಿಕ್ಕ ಜಾರಿ ಬಿದ್ದು ಕೈ ಕಾಲಾರ ಮುರ್ಕೋತಾರೆ. ಭಾಳ ದೊಡ್ಡ ಮಣಿ ಕಟ್ಟ್ಯಾರು, ಗೂಗಿಗತ್ತ ಇಬ್ಬರು ಕೂತಿರ್ತಾರೆ. ಅದ್ರ ಕಸ ಹೊಡಿಯವ್ರಿಲ್ಲ, ಸುಣ್ಣ ಹಚ್ಚವ್ರಿಲ್ಲ. ಮಣಿಯಾರ ದೊಡ್ಡ ಕಟ್ಟಿರ್ತಾರೆ. ಅವಾಗ ಮಣಿ ತಟ್ಕ ಇರ್ತಿದ್ದು, ಮನಸ್ಸು ದೊಡ್ಡ ಇರ್ತಿದ್ದು. ಅವಾಗ ನಮ್ಮ ಹಿರಿಯರು ಮಣಿ ಸಣ್ಣ ಇರ್ತಿದ್ದು, ಮನಸ್ಸು ದೊಡ್ಡ ಇರ್ತಿದ್ದು. ಈಗ ಮಣಿ ದೊಡ್ಡವಾಗ್ಯಾವ, ಮನಸ್ಸು ಸಣ್ಣವಾಗ್ಯಾವ. ಅವಾಗ ನೋಡ್ರಿ ನಮ್ಮ ಜನರು ಅವಾಗ ಅರಿವಿ ಹೊಲಸಿರ್ತಿದ್ದು, ಮನಸ್ಸು ಹಸನ ಇರ್ತಿತ್ತು. ಈಗ ಎಲ್ಲರೂ ಅರಿವಿ ಹಸನ ಇದಾವೆ, ಮನಸ್ಸು ಮಾತ್ರ ಪೂರ ಹೊಲಸದಾವೆ. ಎಲ್ಲಿ ಸುದ್ದಿಲ್ಲ, ಎಲ್ಲರೂ ಸುದ್ದಲ್ಲ. ಅದಕ್ಕೆ ಇಂಥದ್ರಾಗ ಇನ್ನು ನಾವು ಏನೋ ಮಾಡಿದ್ರೆ ಸಮುದ್ರದ ದಂಡ್ಯಾಗ ನೋಡಿ ನೀವು. ಅದಕ್ಕೆ ಮೇಣ ನೀರು ಇರ್ಲಿಕ್ಕಂದ್ರೆ ಮೇಣ ಬದುಕಂಗಿಲ್ಲ, ನೀರು ಇರ್ಲಿಕ್ಕಂದ್ರೆ ಮೇಣ ಬದುಕಂಗಿಲ್ಲ, ಮೇನ್ ಇರ್ಲಿಕ್ಕಂದ್ರೆ ನೀರು ಚಲೋ ಇರಂಗಿಲ್ಲ, ಮೇನ್ ಇರ್ಲಿಕ್ಕಂದ್ರೆ ನೀರು ಚಲೋ ಇರಂಗಿಲ್ಲ. ಹಂಗೆ ಊರಾಗ ಕಲಾವಿದರು, ಸಾಹಿತಿಗಳು, ಹಿರಿಯರು ಇದ್ರೆ ಅದಕ್ಕೆ ಎಂಥ ಚಂದ. ಕೆಣಿಯಿದ್ದ ಹಾಲು ಸಿಮಿಯತ್ತು, ಗಿಣಿ ತಿಂದ ಹಣ್ಣು ಸಿಮಿಯತ್ತು. ಹಿರಿಯರ ಬುದ್ಧಿವಂತೆ ಮುಪ್ಪಿನ ಹಿರಿಯರ ಬಾಯಾಗ ಮಾತು ಸಿಮಿಯತ್ತು, ಮುಪ್ಪಿನ ಬಾಯಾಗ. ಅದಕ್ಕೆ ಸಂಸಾರಂಬು ಸಾಗರದಾಗ ಕಲ್ಲಿನಂಗೆ ಇರಬೇಕು. ಬಲ್ಲವ್ರ ಮುಂದೆ ಬಿಲ್ಲಿನಂಗೆ ಬಾಗಿರ್ಬೇಕು.
ಎಲ್ಲರ ಬಾಯಾಗ ಬೆಲ್ಲದಂಗಿರ್ಬೇಕು. ಇದ ಬದುಕ. ಈ ಬದುಕು ಬಿಟ್ರೆ ಮತ್ತೇನು ಬದುಕಿಲ್ಲ ಇಲ್ಲ ರೀ. ಇದ ಬದುಕನ್ನು ನೀವೆಲ್ಲರೂ ಎಲ್ಲರ ಬಾಯಾಗ ಬೆಲ್ಲದಂಗಿರಿ. ಮಣಿ ಮಗ್ಗಿಲ್ಲವ್ರು ಕೂಡ ಎಲ್ಲರಿಗೂ ಪ್ರೀತಿ ಸರಪಣಿ ನೀವೇ ಅಪ್ಪು ನನ್ನ ದೇವರ ಅಂತ ಹೇಳ್ತಾ ಇವತ್ತು ಈ ಬತ್ತಿ ಹಚ್ಕೊಳ್ದು, ಕುಕ್ಮ ಹಚ್ಕೊಳ್ದು ಸಂಸ್ಕಾರ ಎಲ್ಲಿಂದ ಬರ್ತೈತಿ ಅಂದರೆ ಅದು ಪೂಜ್ಯರ ಆಶೀರ್ವಾದದಿಂದ, ಪೂಜ್ಯರ ಮಾತಿನಿಂದ ಬರ್ತೈತಿ. ಪೂಜ್ಯರ ಮತ್ತು ನಾವು ಚಲೋ ತಂಗಿ ನಡಿ ನುಡಿ ಎಲ್ಲಿ ಇರ್ತೈತಿ ಅಂದ್ರೆ ಮಹಾತ್ಮರ ಮಾತಿನೊಳಗೆ ಇರ್ತೈತಿ. ಅದಕ್ಕೆ ಅವನ್ನೆಲ್ಲ ನಮ್ಮೊಳಗೆ ಇಟ್ಕೊಂಡು ನಾವು ಒಂದಿಟ್ಟು ಧರ್ಮದ ಹೆಜ್ಜೆ ಧರ್ಮದ ದಾರಿಯಾಗಿ ನಡೆದ್ರೆ ಈಗ ನೋಡ್ರಿ ಧರ್ಮ ಒಂದಿಟ ಟೈಮ್ ಐತಲ್ಲಿಪ್ಪ. ಮತ್ತು ಇವನ್ನ ಯಾರು ಕರ್ಕೊಂಬಂದು ಹಚ್ಚಾರ ನಮ್ಮ ಗುರುಗಳು ಬೇಯಬಾರ್ದು. ಅವ ಏನು ಮಾಡಿದ, ಅವ್ನು ಎಷ್ಟು ಬೆರಿಕೆ ಇತ್ತು, ನಮ್ಮನ್ನೆಲ್ಲ ಇಟ್ಟೋತಕ್ಕ ಕಟ್ಟಿ ಎಲ್ಲ ಮಾಡಿತ್ತು. ಹೆಂಗೆ ಮಾಡ್ಬೇಕಂತ ಹಿಂಗೆ ಬಿಚ್ಚಿ ನೋಡಿದ, ಒಂದಿಷ್ಟ ಕಾಲು ಹೊರಗೆ ಬಂದುಬಿಡ್ತಿ. 7 ಗುಡ್ಡ ಹೇಳಿದ್ರು ಆ ಕಾಲು ಹೊರಗೆ ಬರಲಿಲ್ಲ. ಅದ ಈ ಕಲಿಕಾಲ. ಈ ಕಲಿಕಾಲ ಇದೇ ಕಾಲ. ಸುಳ್ಳ ತಗಲ ಬಾಜಿ ಮಾಡೋದಂದ್ರೆ ಇದೇ ಕಾಲ. ಸತ್ಯವಂತರಿಗೆ ಕಂಟಕ ತಂದಿಟ್ಟಿದ್ದ ಇದೇ ಕಾಲ. ಒಳ್ಳೆಯವ್ರನ್ನ ಹಳ್ಳ ಹಿಡಿದು ಹರಿಯಾಕೆ ಹಚ್ಚಿದ್ದ ಇದೇ ಕಾಲ. ಸುಳ್ಳು ಮಂದಿ ಕೂಡ ನಾವು ಹೆಂಗೆ ಬದುಕುನು ಅಂತೇಳಿ ವಿಚಾರ ಮಾಡಿ ಬುದ್ಧಿಲಿಂದ ನಾವು ನೀವು ಬದುಕುನು. ಊರಾಗ ಎಲ್ಲರೂ ಒಳ್ಳೆಯವರು. ನಿಮ್ಮ ಊರಾಗ ಒಕ್ಕಟ್ಟಿಂದ ಬದುಕ್ರಿ. ನಿಮ್ಮ ಊರಾಗ ಕಮ್ಮನ ಹುಡುಗರು ಇದ್ದು ಅಂದ್ರೆ ಅವ್ರು ದುಡ್ಕೊಂಡು ತಿಂದ್ರೆ ಅವ್ರಿಗೆ ನಮ್ಮದೆಲ್ಲ ಹಿರಿಯರು ಹಂಗೆ ಇದ್ದಿದ್ದಿಲ್ಲ. ಹುಡುಗ ಹೆಣ್ಣು ಕೊಡ್ಬೇಕಾದ್ರೆ ಹೆಂಗೆ ಕೊಡ್ತೀರ ನಮ್ಮ ಹಳೆ ಮಂದಿ ಹಿರಿಯರ ಮಂದಿ ಇದ್ದಾರೆ. ಹುಡುಗ ಬಂಟದ ನಾವು ದುಡ್ತಾನೆ ಅಂದ್ರೆ ಅವನ ಹೆಂಡತಿ ಕಲ್ಲು ಹರಿಯಾಗಾರ ಒಂದು ಸೇರಿ ಜೋಳ ತಂದು ಹಾಕ್ತಾನೆ, ಕೊಟ್ಬಿಡೋನು ಕಣ್ಣೆ ಹತ್ತಿದ್ರು. ಈಗ ರೀ ಮಣಿ ದೊಡ್ಡದಿರ್ಬೇಕು, ಪಾಯ್ಕಾಣಿ ಮನೆಯಾಗ ಇರ್ಬೇಕು, ಮತ್ತು ಅದು ಒಲಿ ಊದುದು ಇರಬಾರ್ದು. ಅದೇನು ನಿತ್ತು ಗದ್ಮದು ಐತಲ್ಲ ಅದು ಉಗಿ ಅದ್ಯಾವುದು ಗ್ಯಾಸಿಂದ, ಅದು ಗ್ಯಾಸಿಂದ ಬಂದೈತಲ್ಲ ಅಂಥ ಒಲಿ ಇರಬೇಕು. ಮಕ್ಕಳಿಗೆ ಉಗಿ ಹತ್ತಬಾರ್ದು. ಏನು ಮಾಡೋದು ಹಿಂತಿಂತ ಮತ್ತು ಅದ್ರ ಆ ಕೂಳು ತಿಂದ್ರೆ ನಿಮಗೆ ಒಟ್ಟರಿಗೆ ರೋಗ ಬಿಟ್ಟದಲ್ಲ. ಆ ಸಿಲಿಂಡರ್ ಕೂಳ ಆ ಗ್ಯಾಸಿನ ಆವಾಗ ದಾರಿ ನೆಡೆದು ಹೊಕ್ಕಿದ್ರೆ ದುಡಿದು ಬರ್ತಿದ್ರು, ಊಟ ಮಾಡ್ತಿದ್ರು. ಒಟ್ಟರಿಗೆ ಆರಾಮ ತಿನ್ನೋಣ ಅಂತಾರೆ. ಆರಾಮ ಇರೋನು ಆರಾಮ ತಿನ್ನೋಣ. ಎಲ್ಲಿದು ಬರ್ತೈತಿ ಇದು? ಎಲ್ಲಿದು ಬರ್ತೈತಿ? ಭೂಮ್ಯಾಗ ರೈತ ದುಡ್ದಾಗಣ ಎಲ್ಲರಿಗೂ ಕಾಳ ಒಂದು ತಣ್ಣು ಬರ್ತೈತಿ. ನೀವು ದಾರಿ ನೆಡೆದಾಗಣ ನೋಡ್ರಿ, ದಾರಿ ನೆಡೆದಾಗ ಊರು ಬರ್ತೈತಿ, ದುಡಿದ್ರೆ ಸಾವುಕಾರಿಕೆ ಬರ್ತೈತಿ. ಧರ್ಮಿಲೆ ನಡೆದ್ರೆ ನಿಮ್ಮ ಬದುಕು ಬಂಗಾರ ಆಕೈತಿ ಅಂತ ಹೇಳ್ತಾ ನಾನು ಕರೆಸಿ ನಾ ಮಾತಾಡಕ್ಕೆ ಹಚ್ಚಿರಿ. ನಾ ಏನೇನೋ ಮಾತಾಡೀನಿ. ಒಂದಿಟ್ಟು ಏನಾರ ತಪ್ಪಾಗಿದ್ರೆ ಒಂದಿಷ್ಟು ಕ್ಷಮೆ ಮಾಡಿರಿ. ಮತ್ತು ಒಂದು ಅದಕ್ಕೆ ನಿಮ್ಗೆ ಎಂಥ ತ್ರಾಸು ಬಂದರು ಮಕ್ಳ ಮೇಲೆ ಸಿಟ್ಟಾಗಬೇಡ್ರಿ, ಸ್ವಸ್ಥರ ಮೇಲೆ ಸಿಟ್ಟಾಗಬೇಡ್ರಿ. ಯಾಕಂದ್ರೆ ಅವ್ರಿಗೂ ಮುಂದೆ ಕಾಲು ಬರ್ತೈತಿ, ಅವ್ರಿಗೂ ಬುದ್ಧಿ ಬರ್ತೈತಿ. ಅವಾಗೆಲ್ಲ ಅವ್ರು ದುಡ್ಕೊಂಡು ತಿಂತಾರೆ. ಅದಕ್ಕೆ ಇವತ್ತೆಲ್ಲ ಹಿರಿಯರು ಕೂಡಿ ಇವತ್ತು ಈ ಕಾರ್ಯಕ್ರಮ ಅಪ್ಪವ್ರು ಒಂದು ಮಾತಾಡಕ್ಕೆ ಹಚ್ಚಿ ತಮ್ಮೆಲ್ಲರೂ ಏನೆಲ್ಲ ಮಾಡೈತಿ ಮಾತು ಮಾಸಿ ಕೊಟ್ಟಿರಿ. ಅದಕ್ಕೆ ನಿಮಗೆ ಅಬ್ಬಾರ ಪಾದಕ್ಕೆ ಹಣಿ ಮಾಡಿದು ಎಲ್ಲ ಗುರುಗಳಿಗೂ ನನ್ನಲ್ಲಿ ಏನರ ತಪ್ಪು ತಡೆಯಿದ್ರೆ ನನ್ನ ಕ್ಷಮೆ ಮಾಡಿರಿ ಅಂತೇಳಿ. ಯಾಕಂದ್ರೆ ನಾನು ಗಳೆ ಹೊಡೆದವ, ಭೂಮಿಯಾಗ ದುಡ್ದವ, ಕಣ ಕಡ್ದವ, ರಾಶಿ ಮಾಡಿದವ, ನಟ್ಟು ಕಡ್ದವ, ಬಾಯಿ ಕಡ್ದವ. ಆದ್ರೆ ಇವತ್ತಿನ ಈ ಮಂದಿನ ಮುಗ್ಗುಲತನದ ಮಂದಿ ನೋಡಿದ್ರೆ ನನ್ನ ಮೈ ಎಲ್ಲ ಕತ್ತ 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 ಹತ್ತೈತಿ. ಇವ್ರನ್ನ ಬಾರ್ಕೊಲ್ ತೊಗೊಂಡೆ ಜಡಿಲೇನೋ ಅಂತ ಸಿಟ್ಟು ಬರ್ತೈತಿ. ಏನು ಮಾಡೋದು? ಬಡಿಯಾಕು ಬರೋಂಗಿಲ್ಲ, ಬೇಯಾಕು ಬರೋಂಗಿಲ್ಲ. ಅದೇ ಹೇಳ್ತಾರಲ್ಲ, ಬಡ್ದಿಯ ಬಸರದ ಒದ್ದಿಯ ಮುತ್ತು ಕಟ್ಟ್ಯಾಳ, ಅವನಂದಿಯ ಅಕ್ಕನ ಮಗಳು. ಹಿಂಗೆ ಆಗಿಬಿಟ್ಟೈತಿ. ಏನು ಮಾಡೋಕೆ ಬರೋಂಗಿಲ್ಲ. ಸುಮ್ಮನೆ ಕೂತ ನಾವು ಮಂದ್ಯಾಗ ಕೂತು ಗೋಣ್ ಹಾಕೋತ ಹೋಗಿಬಿಡೋದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ನಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ, ಕುಂಬಳಕಾಯಿ ಬಳ್ಳಿಲಿಟ್ಟನು. ನಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ, ಕುಂಬಳಕಾಯಿ ಬಳ್ಳಿಲಿಟ್ಟನು. ಹೂವನ್ನು ಕಾಯಿ ಕೊಟ್ಟು ಜಗಳವಾಡ ಬುದ್ಧಿ ಕೊಟ್ಟು ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು.
ಕಣ್ಣುಗಳಲ್ಲಿ ನ್ಯಾಯ ಬಿಟ್ಟನು, ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನು. ನ್ಯಾಯ ನೀತಿಗಾಗಿ ತಲೆಯ ಚಚ್ಚಿಕೊಳ್ಳಿರೆಂದು ಹೇಳಿ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ ಎರಡು ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದ್ರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ ಎರಡು ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಅಂದ್ರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ, ಅದು ತುಂಬ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ ಎರಡು ಕಣ್ಣುಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಅಪ್ಪು ತುಂಬ ಯಂಗ್ ಇದ್ರು, ಅವ್ರ ಕಣ್ಗಳು ತುಂಬಾ ಈಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪರೇಷನ್ ಮಾಡಿದ್ವಿ. ಅದು ಇಬ್ಬರಲ್ಲ 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ, ಥಿಂಕ್ ಮಾಡೋದಿಲ್ಲ. ಸೊ ಆದ್ರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ. ಅದು ತೀರದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡುವ ಒಂದು ಕಾರ್ಯ ಎಲ್ಲರೂ ಮಾಡಬೇಕು. ಸಂಪೂರ್ಣವಾಗಿ ಹೋಗಿಲ್ಲ, 2 ಕಣ್ಣಲ್ಲಿ ಬಿಟ್ಟು ಹೋಗಿದ್ದೇನೆ. ನಮ್ಮನ್ನ ನೋಡ್ತಾ ಇದೆ, ಅದು 4 ಜನಕ್ಕೆ ಆಗಿದೆ. ಇದು ನಮ್ಗೆ ಒಂದು ಶಕ್ತಿ. ಇಲ್ಲಿ ಈ ಜಾಗ ಯಾಕೆ ಅಂದ್ರೆ 3 ಜನ, ನಮ್ಮ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ, 3 ಜನ ಇಡೀ ಕುಟುಂಬದ ಸಮೇತ ಅವ್ರ ಕಣ್ಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರೆ ಯಾವ ಅಭಿಮಾನಿ ದೇವರುಗಳು ಅದನ್ನ ನೋಡ್ತಾ ಇದ್ರೆ ನೀವೆಲ್ಲ ನೋಡ್ಬೋದು. ಅಪ್ಪಾಜಿ ಅವರು ಅವ್ರ ಸಿನಿಮಾ ಎಂಟ್ರ್ ಆಗಿದೆ, ಬೇಡ ಕಣ್ಣಪ್ಪ ಇದ್ರೆ 2 ಕಣ್ಣನ್ನ ದೇವರಿಗೆ ದಾನ ಮಾಡ್ತಾರೆ. ಅವ್ರು ಹೋಗ್ತಾರೆ 2 ಕಣ್ಣನ್ನ ಅಭಿಮಾನಿ ದೇವರುಗಳಿಗೆ ಕೊಟ್ಟು ಹೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬರೆದಿರೋಂತ ಒಂದು ಸಂದೇಶ ದೇವರು. ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನಮ್ಮ ತಮ್ಮನೂ ಮಾಡಿದ್ರು. ನಮ್ ತಂದೆನೇ ನಮ್ ಕಣ್ಗಳನ್ನೆಲ್ಲ ದಾನ ಮಾಡಿ ಹೋಗಿದ್ದಾರೆ. ಅವರು ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಕಳು ಆದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ್ಮೇಲೆ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ ಅಂತ ನಮ್ಮ ತಂದೆ. ಎಷ್ಟೋ ಜನಕ್ಕೆ ನಾವೇನೋ ಕೊಡೋಕ್ಕೆ ರೆಡಿ ಇದೆ, ಸಿದ್ಧತೆ ಇದ್ದೀವಿ. ಅದಕ್ಕೆ ಮುಂಚೆ ಏನಾದ್ರು ಡಾಕ್ಯುಮೆಂಟ್ಸ್ ಏನಾದ್ರು ರೆಡಿ ಮಾಡ್ಕೋಬೇಕಾ, ಬೇರೆ ಡಾಕ್ಟರ್ ಹತ್ರ ಏನಾರು ಅದು ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಏನು ರೆಡಿ ಮಾಡ್ಕೋಬೇಕು ಅಂತ. ಏನು ಬೇಕಿಲ್ಲ. ಅದು ಈಗ ಅವ್ರಿಗೆ ಮರಣಾನಂತರ ದಾನ ಮಾಡಬೇಕು ಅಂತ ಇಚ್ಛೆ ಇದ್ದಲ್ಲಿ ಅವರ ಮನೆಯವರಿಗೆ ಅಥವಾ ಅವ್ರ ಸ್ನೇಹಿತರಿಗೆ ವಿಷಯ ತಿಳಿಸಿರ್ಬೇಕು. ಈ ತರ ನನ್ನ ಮರಣ ನಂತರ ನನ್ನ ಕಣ್ಣುಗಳನ್ನು ದಾನ ಮಾಡಬೇಕು ಅಷ್ಟೇ. ಒಂದು ವೇಳೆ ಅವ್ರು ಏನು ಹೇಳದೆ ಇದ್ದಲ್ಲೂ ಅವರ ಮನೆಯವರಿಗೆ ದಾನ ಮಾಡ್ಲಿಕ್ಕೆ ಇಷ್ಟ ಇದ್ರೆ ಅವರು ಹತ್ತಿರದ ಒಂದು ನೇತ್ರ ಭಂಡಾರಕ್ಕೆ ಒಂದು ದೂರವಾಣಿ ಕರೆ ಕೊಟ್ರೆ ಸಾಕು. ಅವರೇ ಬಂದು ನೇತ್ರದಾನದ ಒಂದು ಕೆಲಸ ಏನಿದೆ ಅದು ಮಾಡಿ ಹೋಗ್ತಾರೆ. ಸರಿ, ಅವರು ನೇತ್ರದಾನ ಮಾಡೋಕ್ಕೆ ಸಿದ್ಧತೆ ಇದೆ, ಒಂದಿಬ್ರು ರುಜು ಹಾಕೋಕೆ ರೆಡಿದ್ದಾರೆ. ಅದಕ್ಕೆ ಮುಂಚೆ ಏನಾದ್ರು ಡಾಕ್ಟರ್ದು ಏನಾದ್ರು ಒಂದು ರೆಡಿ ಮಾಡಿಟ್ಕೋಬೇಕು. ಅವ್ರು ಏನಾರು ಅವ್ರದ್ದು ಒಂದು ಡೆತ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಇವ್ರು ಮರಣ ಆಗಿದೆ ಅಂತ ಅದೊಂದು ಆ ಪತ್ರ ಕಡ್ಡಾಯವಾಗಿ ಬೇಕೇ ಬೇಕು. ಯಾಕಂದ್ರೆ ಯಾವ ಕಾರಣದಿಂದ ಸತ್ತಿದ್ದಾರೆ ಅನ್ನೋದು ನಮ್ಮ ಐ ಬ್ಯಾಂಕ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಒಂದಿದೆ. ಸೊ ಅದು ಎಲ್ಲ ಅದು ಅದರ ಪ್ರಕಾರ ಚಂದನ 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 ನಾಡಿನ ನಾಡಿ ಸ್ಪಂದನ ಚಂದನ 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 ಪಂಪರನ್ನ ಕವಿ ಶ್ರೇಷ್ಠರ ನುಡಿಯು ಕನ್ನಡ, ದಾಸ ಶರಣ ಸಾಹಿತ್ಯದ ನೆಲೆಯು ಕನ್ನಡ, ಚಾಲುಕ್ಯ ಹೊಯ್ಸಳ ಅರಸರು ಕೆತ್ತಿದ ಕನ್ನಡ, ವಿಜಯನಗರ ಮೈಸೂರಿನ ಹೆಮ್ಮೆ ಕನ್ನಡ. ಕಲೆ ಸಂಸ್ಕೃತಿ ವಿಜ್ಞಾನದ ಸ್ಫುರಣ, ಮಾಹಿತಿ ತಂತ್ರಜ್ಞಾನದ ಕಿರಣ, ಜೀವನದಿ ಜೀವ ಸಂಕುಲದ ಚೇತನ.
ಚಂದನ ಚಂದನ ಚಂದನ